ಮೊದಲನೇದಾಗಿ ನಾನು ನಮ್ಮ ನಾರಾಯಣ್ ಶಿವಣ್ಣರವರಿಗೆ, ರಾಮಣ್ಣರವರಿಗೆ ಮತ್ತು ಸಮಾನ ಮನಸ್ಕರ ವೇದಿಕೆ ಏನಿದೆ ಇದರ ಎಲ್ಲ ಪದಾಧಿಕಾರಿಗಳಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು ಅರ್ಪಿಸ್ತೇನೆ. ಬಂಧುಗಳೇ, ಯಾಕೆ ಈ ಧನ್ಯವಾದ ಅಂತಂದ್ರೆ ನನ್ನನ್ನು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿಸಿದ್ದಕ್ಕೆ ನಾನು ಅವರಿಗೆ ಧನ್ಯವಾದಗಳು ಅರ್ಪಿಸ್ತೇನೆ. ನಂದಿ ಈ ಒಂದು ಸಂಸ್ಥೆಗೆ ನಾನು ಸುಮಾರು ವರ್ಷಗಳ ಕಾಲ ಇಲ್ಲಿ ಮೊದಲು ದೈಹಿಕ ಶಿಕ್ಷಕರಾಗಿ ರಾಮಕೃಷ್ಣಪ್ಪನವರಿದ್ರು. ಅದಕ್ಕೂ ಮುಂಚೆ ಇಲ್ಲಿರ್ತಕ್ಕಂಥ ಅನೇಕ ಸಿಬ್ಬಂದಿ ವರ್ಗದವರು, ನಮ್ಮ BEd ಮತ್ತು BPEd ವಿದ್ಯಾರ್ಥಿಗಳು, ಪ್ರಶಿಕ್ಷಣಾರ್ಥಿಗಳು ಇಲ್ಲಿ ಬರ್ತಾ ಇದ್ರು ಟೀಚಿಂಗ್ ಪ್ರಾಕ್ಟೀಸ್ಗೆ. ಆಗ ವರ್ಷಕ್ಕೆ ಒಂದೆರಡು ಬಾರಿ ನಾನು ಇಲ್ಲಿ ಬಂದು ಇಲ್ಲೇನಿದೆ ಅಂತ ನೋಡ್ಕೊಂಡು ಹೋಗ್ತಾ ಇದ್ದೆ. ಆಗ ಇದ್ದಂತ ಒಂದು ಸ್ಟ್ರೆಂತ್ಗೆ ಇವತ್ತಿರ್ತಕ್ಕಂಥ ಸ್ಟ್ರೆಂತ್ಗೆ ತುಂಬಾ ಅಜಗಜಾಂತರ ವ್ಯತ್ಯಾಸ ಇದೆ. ಅವತ್ತು ನಾನು ನೋಡಿದಾಗೆ 20 ವರ್ಷಗಳ ಮುಂಚೆ ಸುಮಾರು 1000ಕ್ಕೂ ಹೆಚ್ಚು ಜನ ವಿದ್ಯಾರ್ಥಿಗಳು ಈ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ರು. ಆದ್ರೆ ಕ್ರಮೇಣವಾಗಿ ಇವತ್ತು ಕನ್ನಡ ಮಾಧ್ಯಮ ಅಂತಂದ್ರೆ ಒಂದ್ ರೀತಿ ನಮ್ಮ ಪೋಷಕರಿಗೆ ಅಸಡ್ಡೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಯಾರೇ ಆಗ್ಲಿ ಮೊದಲು ಆಯ್ಕೆ ಮಾಡೋದು ಆಂಗ್ಲ ಮಾಧ್ಯಮ ಶಾಲೆ, ಅದರಲ್ಲೂ ಖಾಸಗಿ ಶಾಲೆ. ನಾನು ಸಹ ಒಬ್ಬ ಖಾಸಗಿ ಶಾಲೆಗಳನ್ನ ನಡೆಸ್ತಕ್ಕಂಥ ಇದ್ದು ಸಹ ಆದರೂ ಸಹ ನನಗೆ ಕಾಳಜಿ ಕನ್ನಡ ಮಾಧ್ಯಮ ಶಾಲೆಗಳ ಮೇಲೆ ಇದೆ. ಇವತ್ತು ಕನ್ನಡ ಮಾಧ್ಯಮದ ಶಾಲೆಗಳು ಬೆಳಿಬೇಕು, ನಿಲ್ಲಬೇಕು, ಅವರ ಅಸ್ತಿತ್ವವನ್ನು ಕಳ್ಕೊಳ್ಬಾರ್ದು ಅಂತ ಆಸಕ್ತಿ ಪಡೋದ್ರಲ್ಲಿ ನಾನು ಸಹ ಒಬ್ಬ. ಇವತ್ತು ನಮ್ಮ ನಾರಾಯಣ್ ಶಿವಣ್ಣರವರು ಸಮಾನ ಮನಸ್ಕರ ವೇದಿಕೆ ಈ ಒಂದು ಐ ಡೋಂಟ್ ನೋ ಮಚ್ ಆಫ್ ಕನ್ನಡ, ಬಟ್ ನಾನು ಅಂಡರ್ಸ್ಟ್ಯಾಂಡ್ ಮಾಡ್ತೀನಿ, ಮಾತಾಡೋಕ್ಕೆ ಸ್ವಲ್ಪ ಕಷ್ಟ. ಐ ಸ್ಟೇ ಇನ್ ಬ್ಯಾಂಗ್ಳೂರ್ ಫ್ರಮ್ 19 years. Okay, so I'm very happy. I keep on coming to Chikbalapur. I think I have gone to the primary school, middle school and high school. I really love going to school because I love kids. I love spending time with them. You are our future, you know, and it is our responsibility to motivate you, guide you and share our knowledge. So we have got lot from our teachers and elders. My mother also is a retired head madam, and so I am very blessed. I have lot of respect from teachers. I think today what I am because of teachers and God's grace. And I like Chikbalapur because I come to Bhogilingeshwara. I'm the I come to Nandi Hills. I feel in Bangalore, if you want to feel the old Bangalore, somewhere you come to Nandi Hills. So Chikbalapur remind me of the Bangalore I saw in 2005, 6 until 10. I'm very happy to see the greenery you have maintained here, because my mother tongue is Bengali, but I was brought up in Assam. So I love nature, I love Mother Earth, and I get the same feeling here. You don't need any AC fan here, and this is an incredible gift. You know, you guys are ಅವರೆಲ್ಲೂ ತೋರಿಸ್ಕೊಡಲ್ಲ. ಮೇಡಮ್ ಅವ್ರು ಹೇಳಿದ್ರು ಈಗ ತಾನೇ ಸಿಂಪ್ಲಿಸಿಟಿ, ಅದನ್ನ ಕಂಡಿಡ್ದವ್ರೆ ಅವರೇ ಇರ್ಬೋದು ಅನ್ಬೋದು. ಅಷ್ಟು ತುಂಬ ಸಿಂಪ್ಲಿ, ಎಲ್ಲೂ ಒಂದು ಅವರು ಹೇಳ್ಕೊಳ್ಳೋದಕ್ಕೆ ಆಗಲ್ಲ, ಅಷ್ಟು ಸಿಂಪಲ್ ಅವರು. ಮತ್ತು ನಾನು ಮೊನ್ನೆ ರಕ್ತ ಶಿಬಿರ ಮಾಡಿದಾಗ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ತುಂಬ ಆಸೆ ಇತ್ತು ರಕ್ತ ಕೊಡಬೇಕು ಅಂತ. ನನಗೆ ಆಗಿರಲಿಲ್ಲ, ಬೇರೆ ಬೇರೆ ಪ್ರಾಬ್ಲಮ್ಸಿಂದ ಆಗಿರಲಿಲ್ಲ. ಆದರೆ ಫಸ್ಟ್ ಟೈಮ್ ನಾನು ಹೋಗಿ ಅಲ್ಲಿ ರಕ್ತ ಕೊಟ್ಟೆ. ನನಗೆ ತುಂಬ ಖುಷಿ ಆಯಿತು ಅವತ್ತು. ಮತ್ತು ಇವಾಗ ನಮ್ಮ ತಂದೆ ತಾಯಿಗಳನ್ನ ಸಾಕೋದೇ ನಾವು ಸರಿಯಾಗಿ ನೋಡ್ಕೊಳ್ಳಲ್ಲ, ಎಲ್ಲರನ್ನು ಹೊಡೆಯೋದು. ಈಗ ಸುಮ್ಮನೆ ತಂದೆ ತಾಯಿಗೆ ಗೌರವನೇ ಕೊಡಲ್ಲ. ಅಂಥ ಇದರಲ್ಲಿ ನಮ್ಮ ನಂದಿಯಲ್ಲಿ ಆಶ್ರಮದಲ್ಲಿ ಅಂಥ ಹಿರಿಯರನ್ನ ತುಂಬಾ ಅವ್ರ ಮಕ್ಕಳು ಅಂತ ನೋಡ್ಕೊಳ್ಳೋದ್ರಿಂದ ನನಗೆ ತುಂಬಾ ಖುಷಿ ಆಯಿತು. ನನ್ನ ಹಸ್ಬೆಂಡ್ ಫಸ್ಟ್ ವರ್ಷದಲ್ಲಿ ನಾನು ಏನೋ ಬೇರೆಯವ್ರಿಗೆ ಯಾರಿಗೋ ಊಟ ಕೊಟ್ಟು ಒಂದು ಫಂಕ್ಷನ್ ಮಾಡಿಕೊಡೋಣ ಅನ್ನೋ ಅಷ್ಟು ಮಟ್ಟಕ್ಕೆ ನಾನು ಮೈಂಡ್ ಸೆಟ್ ಮಾಡ್ಕೊಂಡಿದ್ದೆ. ನನಗೆಲ್ಲ ಒಂದು ಕಡೆ ಅನಿಸ್ತು, ಯಾರೋ ಬರ್ತಾರೆ, ಒಂದು ಸೆಕೆಂಡ್ ತಿಂತಾರೆ, ಹೊರಟೋಗ್ತಾರೆ, ಅದ್ರ ಪ್ರಯೋಜನ ಏನೂ ಇರಲ್ಲ. ಅದೇ ಆ ರುದ್ರಾಶ್ರಮಕ್ಕೆ ಕೊಟ್ಟರೆ ಎಲ್ಲ ಒಂದು ಕಡೆ ಒಂದು ಇದಾಗುತ್ತೆ ಅಂತ ನಾನು ಅವತ್ತು ನನ್ನ ಹಸ್ಬೆಂಡ್ ಪ್ರತಿ ವರ್ಷ ಅವ್ರದ್ದು ವರ್ಷದ ತಿಥಿನ ನನ್ನ ಆಶ್ರಮಕ್ಕೆ ಕೊಡೋ ಊಟದ ವ್ಯವಸ್ಥೆಯನ್ನು ನಾನು ಅಲ್ಲೇ ಏರ್ಪಾಡು ಮಾಡ್ತಾ ಇದ್ದೀನಿ.
ಮತ್ತೆ ನಮ್ಮ ಮಕ್ಕಳನ್ನ ನಾವು ನೋಡಲ್ಲ ಸರ್ ಅವ್ರು ಹೇಳಿದ್ರು ರಮಣ ಅವ್ರದ್ದು ಬಗ್ಗೆ. ಪ್ರತಿಯೊಬ್ರು ಇಲ್ಲಿರೋ ಎಲ್ಲ